ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅವರ ಊರಿಗೆ ಹೋಗಿದ್ದೆ ನಾನು. ಬಹಳ ದಲಿತರಲ್ಲಿ ಹಿಂದುಳಿದಂಥವ್ರು, ಅಂಥವ್ರನ್ನ ನೀವು ಏಕವಚನದಲ್ಲೆಲ್ಲ ಮಾತಾಡ್ತಿರಲ್ಲ. ಈ ಮಂತ್ರಿಗಳು ಯಾರ್ಯಾರು, ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ನಿಮ್ಮನ್ನ ನೇಮಕ ಮಾಡಿದ್ದೆ ಯಾರು? ಅವರೇ ನೇಮಕ ಮಾಡಿರೋದು. ಸರ್ಕಾರ ಪ್ರತಿಯೊಂದು ಆದೇಶ ಆಗ್ಬೇಕಾದ್ರೆ ಅವ್ರ ಸೈನ್ ಇಲ್ದಿರ ಆದೇಶ ಆಗದೇ ಇಲ್ಲ. ಹಾಳಾಗೋಯ್ತು. ಈ ಐವಾನ್ ಡಿಸೋಜ ಅನ್ನೋನೊಬ್ಬ ಕಳ್ಳ ಇದಾರಲ್ಲ, ಅವರು ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಇಲ್ಲಿ ರಾಜ್ಯಪಾಲರ ಭವನ ಕರ್ನಾಟಕದಲ್ಲಿ ಆಗ್ತಾರೆ. ಅಂದ್ರೆ ಬಾಂಗ್ಲಾದಲ್ಲಿ ಏನಾಗಿದೆ, ಅತ್ಯಾಚಾರ ಆಗಿದೆ ಹೆಣ್ಣು ಮಕ್ಕಳ ಮೇಲೆ. ಬೀದಿಯಲ್ಲಿ ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ಹೊಡೆದು ಸಾಯಿಸಿದ್ದಾರೆ. ಆ ಇಸ್ಕಾನ್ ಅವರು ಅನ್ನ ಕೊಡ್ತಾ ಇದ್ರು. ಅಂದ್ರೆ ಕಳೆದ 30 ವರ್ಷದಿಂದ, ಯಾವಾಗ ರಂಜಾನ್ ಬಂದಾಗ ಸಾಬರ ಹಬ್ಬ ಎಲ್ಲ ಬಂದಾಗ ಪೂರ್ತಿ ಅನ್ನವನ್ನ ಫ್ರೀಯಾಗಿ ಕಳೆದ 30 ವರ್ಷ ಕೊಟ್ಟಿದ್ದಾರೆ. ಒಬ್ಬ ಹೆಣ್ಮಗಳು ಆ ಟಿವಿಯಲ್ಲಿ ನೋಡ್ಬೇಕು, ಒಬ್ಬ ಹೆಣ್ಮಗಳು ಆ ರಂಜಾನ್ ಬಂದಾಗ ದಿನ ರೋಡಲ್ಲಿ ನಿಂತ್ಕೊಂಡೋಗಿ ಪಾನಕ ಕೊಡ್ತಾ ಇದ್ಲಂತೆ. ಪ್ರತಿ ರಂಜಾನ್ಗೂ ತಗೊಂಡೋಗಿ ಪಾನಕ ಕೊಡ, ಅಲ್ಲೇ ದಾರಿಯಲ್ಲೇ ಇಟ್ಕೊಂಡು ಸಾಯ್ಸಾಕ್ಬಿಟ್ರ ಹೆಣ್ಮಗಳು. ಆ ಇಸ್ಕಾನ್ ಯಾರು ದೇವಸ್ಥಾನ ಕಟ್ಟಿದ್ರಲ್ಲ, ಅನ್ನ ಕೊಡ್ತಾ ಇದ್ರಲ್ಲ, ಅನ್ನದ ಮನೆ, ಅದನ್ನೆಲ್ಲ ಧ್ವಂಸ ಮಾಡಾಕ್ಬಿಟ್ಟಿದ್ದಾರೆ. ಅತ್ಯಾಚಾರ ಮಾಡಿದ್ದೀರ. ಹಿಂದೂ ದೇವಸ್ಥಾನಗಳೆಲ್ಲ ಹೊಡೆದಾಕಿದ್ದಾರೆ. ಅಂದ್ರೆ ಐವಾನ್ ಡಿಸೋಜ ಯಾರೋ ಕಾಂಗ್ರೆಸ್ ಏಜೆಂಟ್, ಅವನು ಕಾಂಗ್ರೆಸ್ ಅವನು. ಅಂದ್ರೆ ನೀವು ಕರ್ನಾಟಕದಲ್ಲೂ ಕೂಡ ಹಿಂದೂಗಳ ದೇವಸ್ಥಾನ ಹೊಡಿತೀನಿ ಅಂತನ, ಹಿಂದೂಗಳ ಮೇಲೆ ಹಲ್ಲೆ ಮಾಡ್ತೀನಿ ಅಂತನ, ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತೀನಿ ಅಂತನ? ಅದೇ ಅರ್ಥ ತಾನೇ ನೀವು ಹೇಳಿರೋದು. ಯಾವ ಅರ್ಥದಲ್ಲಿ ಹೇಳಿದ್ದೀರಾ ನೀವು? ನಾಚಿಕೆ ಆಗ್ಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ, ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ? ಬಾಂಗ್ಲಾದೇಶದ ಮಾಡ್ತೀನಿ ಅಂತ ಹೇಳಕ್ಕೆ. ಇದು ಭಾರತ ಗಂಡು ಮೆಟ್ಟಿದ ನಾಡಿದು ಭಾರತ. ಇಲ್ಲೆಲ್ಲ ಇಂಥವೆಲ್ಲ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಇದು ಪಾಕಿಸ್ತಾನ ಅಲ್ಲ, ಬಾಂಗ್ಲಾದೇಶ ಅಲ್ಲ. ಇದು ಈ ತರದ ವ್ಯಕ್ತಿಗಳನ್ನ ಅವರ ಶಾಸಕನಾಗಿರೋದು ಅನ್ಲಾಯಕ್, ಶಾಸಕ ಆಗಿರೋದು ಅನ್ಲಾಯಕ್. ಅವರು ಈ ತರ ದೇಶದ ದ್ರೋಹದ ಬೀಜ ಬಿತ್ತುವಂಥವನು. ಪಾಕಿಸ್ತಾನದಲ್ಲಾದಂತ ನರಮೇಧವನ್ನ, ಹಿಂದೂಗಳ ಮೇಲೆ ಅಲ್ಲೇ ಧ್ವಂಸ ಮಾಡಿರುವಂತದ್ದು ದೇವಸ್ಥಾನಗಳನ್ನ, ಇದನ್ನು ನಾವು ಭಾರತದಲ್ಲಿ ಕರ್ನಾಟಕದಲ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಯವರು ಅವ್ರನ್ನ ಹಂಗೆ ಮುಂದುವರ್ಸಿದ್ರೆ ಇದು ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಅಂತ ಅರ್ಥ ಆಗ್ತೈತೆ. ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಆಗ್ತೈತೆ, ಕಾಂಗ್ರೆಸ್ಸಿನ ನಿಲುವು ಆಗ್ತೈತೆ. ಇದನ್ನ ಕಾಂಗ್ರೆಸ್ ಪಾರ್ಟಿ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ವಿಚಾರ ಆಗುತ್ತೆ. ಇಲ್ಲಿಗೆ ಬಿಡಲ್ಲ ಐವಾನ್ ಡಿಸೋಜನ, ಇಲ್ಲಿಗೆ ನಾವು ಬಿಡಲ್ಲ. ದೇಶದ್ರೋಹದ ಕೆಲಸ ಇದು. ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತ ಒಂದು ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಒಬ್ಬ ದಲಿತ ರಾಜ್ಯಪಾಲರ ಮೇಲೆ ಈ ತರ ಹೇಳಿಕೆಯನ್ನ ಕೊಟ್ಟಿರೋದು. ಇದನ್ನ ನಾವು ಖಂಡಿಸ್ಬೇಕು. ರಾಜ್ಯಪಾಲರನ್ನ, ಒಬ್ಬ ದಲಿತರನ್ನ ಈ ತರ ಅವಮಾನ ಮಾಡಿದಂಥದ್ದು, ಆ ರಾಜಭವನ ಮೇಲೆ ಹಲ್ಲೆ ಮಾಡ್ತೀನಿ ಅಂತ ಹೇಳುವಂಥದ್ದು, ರಾಜ್ಯಪಾಲರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವರ ಫೋಟೋಗಳನ್ನ ಸುಡೋದು, ಬೆಂಕಿ ಇರೋದು, ಚಪ್ಪಲಿಯಲ್ಲಿ ಹೊಡೆಯೋದು, ಅದನ್ನ ನೋಡ್ಕೊಂಡು ಪೊಲೀಸರು ಆರಾಮಾಗಿರೋದು. ನಮ್ಗೆ ಯಾಕಪ್ಪ ಅಂತ.